ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಣಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಬಾಲ ಸತ್ಯನ ಮನೆಗೆ ಹೋಗಿ ವಾಪಸ್ ಬಂದಿರ್ತಾನೆ. ಆಗ ಬಾಲನ್ ಜೊತೆಗಿರೋನು ಎಲ್ಲಿಗೆ ಹೋಗಿದ್ದೆ ಬಾಸ್ ಅಂತ ಕೇಳಿದಾಗ, ಅದು ಕಾವೇರಿ ಮನೆಗೆ ಹೋಗಿದ್ದೆ ಕಣೋ ಅಂತ ಹೇಳ್ತಾನೆ. ಇನ್ನು ಕಾವೇರಿ ಮನೆಗೆ ಹೋಗಿದ್ಯಾ ಅಂತ ಕೇಳಿದಾಗ, ಹೌದು, ಅವ್ರ ಅಣ್ಣನ ಯಾಕೆ ಹುಡುಕ್ತಾ ಇದ್ದಾನೆ ಅಂತ ತಿಳ್ಕೊಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಆದ್ರೆ ನಾನು ಹೋಗ್ಬಾರ್ದಿತ್ತು, ಅವಳು ಮಾಡಿರೋ ಮೋಸನೇ ತುಂಬಾ ಇದೆ. ಅಂಥದ್ರಲ್ಲಿ ಅವಳ ಮುಖ ನೋಡೋಕೆ ಆಗ್ಲಿ, ಅವ್ರ ಮನೆಯವ್ರ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ. ಆದ್ರೂ ಅವಳ ಮನೆಗೆ ಹೋಗಿದ್ದೆ. ಅವಳಿಂದ ಅವಳು ಮಾಡಿರೋ ಮೋಸಕ್ಕೆ ನಮ್ಮ ವರದ ಬಾಸು ಇನ್ನೂ ಕಣ್ಣೀರು ಹಾಕ್ತಾ ಇದ್ದಾರೆ. ಜೀವನ್ ಪೂರ್ತಿಯಾಗಿ ನೆಮ್ಮದಿನೇ ಕಳ್ಕೊಂಡಿದ್ದಾರೆ. ಸಾಲದಕ್ಕೆ ನಮ್ಮ ಚಿಕ್ಕ ಬಾಸು ತೇಜು ಅವನೇನ್ ತಪ್ಪು ಮಾಡಿದಾನೆ, ಅವನು ಅಮ್ಮ ಇಲ್ದೆ ನರಕ ಅನ್ಭವಿಸ್ತಾ ಇದ್ದಾನೆ. ಆ ಕಾವೇರಿನ ಮಾತ್ರ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ಅಷ್ಟೇ ಯಾಕೆ, ಅವ್ರಿಗೆ ಸಂಬಂಧಪಟ್ಟಿರೋರು ಸವಾಸನೂ ನನಗೆ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರಾಣಿಗೆ ಮಾವ ಪ್ರಾಮಿಸ್ ಮಾಡ್ತಾ ಇರ್ತಾನೆ. ಹೂನಮ್ಮ, ನಿನಗೆ ಸ್ಕೂಲಿಗೆ ನಾನು ಸೇರಿಸ್ತೀನಿ, ನೀನೇನೋ ಚಿಂತೆ ಮಾಡ್ಬೇಡ, ನಾ ಕಷ್ಟಪಟ್ಟು ನಿನ್ನ ಓದಿಸ್ತೀನಿ ಅಂತ ಪ್ರಮಾಣ ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಸರಳ ವಾಪಸ್ ಬರ್ತಾಳೆ. ಆಟೋದಿಂದ ಕೆಳಗಿಳಿದ ಮೇಲೆ ರಾಣಿನ ಆರುತದಲ್ಲಿ ನೋಡ್ತಾಳೆ. ರಾಣಿ ಇಲ್ದೇ ಇರೋದನ್ನ ನೋಡಿ, ಏನು ಇವಳು ಎಲ್ಲಿಗೆ ಹೋದ್ಲು ಅಂತ ಕೇಳಿದಾಗ, ಅದಮ್ಮ ಅಪ್ಪ ಬಂದಿರ್ತಾನೆ, ಇವಳು ಡ್ರಾಮಾ ಮಾಡಿರ್ತಾಳೆ, ಇವಳು ಡ್ರಾಮಾನ ಕೇಳಿ ಅಪ್ಪ ಒಳಗಡೆ ಕರ್ಕೊಂಡೋಗಿರ್ತಾನೆ ಅಷ್ಟೇ ಅಂತ ಲೋಹಿತಾ ಹೇಳ್ತಾಳೆ. ಲೋಹಿತನ ಮಾತು ಕೇಳಿ, ಏನು ನಿಮ್ಮ ಅಪ್ಪ ಬಂದಿದ್ದಾನೇನೆ? ಅಯ್ಯೋಯ್ಯೋ, ಅವಳು ಏನು ಹೇಳಿದಾಳೋ ಏನೋ, ಮುಗೀತು ನನ್ನ ಕತೆ, ನಿಮ್ಮಪ್ಪ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಅನ್ಕೊಂಡು ಒಳಗಡೆ ಹೋಗ್ತಾಳೆ. ಇವರಿಬ್ರು ಪ್ರಮಾಣ ಮಾಡೋದನ್ನ ನೋಡಿ ಒಂದು ಕ್ಷಣ ಸುಮ್ಮನೆ ನಿಂತ್ಕೋತಾಳೆ. ಅದು ರೀ, ಯಾವಾಗ ಬಂದ್ರಿ ಅಂತ ಕೇಳಿದಾಗ, ನಾನು ಅವಾಗಲೇ ಬಂದೆ. ಏನ್ ಮಾಡಿದೆ ಈ ಹುಡುಗಿಗೆ? ಸ್ವಲ್ಪನಾದ್ರೂ ನಿನಗೆ ಮನುಷ್ಯತ್ವ ಅನ್ನೋದು ಇದೆಯೇನೆ? ಒಳ್ಳೆ ಕಾಡು ಪ್ರಾಣಿ ತರ ನಡ್ಕೋತೀಯಲ್ಲ. ಪಾಪ ಈ ಹುಡುಗಿಗೆ ಏನಂತ ಹೇಳಿದ್ದೆ ನೀನು? ಏ ರಾಣಿ, ಏನಂತ ಹೇಳಿದ್ಲು ನಿಮ್ಮತ್ತೆ ಅಂತ ಕೇಳಿದಾಗ, ಅದು ಅತ್ತೆ ಹೇಳಿದ್ರು, ಈ ಋತುದಿಂದ ಎಲ್ಲೂ ಕದಲ್ಬೇಡ, ಇಲ್ಲಿ ನಿಂತ್ಕೋ ಅಂತ. ಅದಕ್ಕೆ ಮಾವ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ಸರಳ, ಅಯ್ಯೋ ಅಯ್ಯೋ, ಏನೇ ಸುಳ್ಳು ಹೇಳ್ತಿದೆ ನೀನು? ನಾನು ಹೇಳಿದ್ದು ಇಲ್ಲೇ ಇರು, ಎಲ್ಲಿಗೆ ಹೋಗ್ಬೇಡ, ಮನೆನ ನೋಡ್ಕೋ ಅಂತ ಹೇಳಿದ್ದೆ. ಅದನ್ನ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ? ಸಾಲದಕ್ಕೆ ನಿಮ್ಮ ಅಮ್ಮನಿಗೆ ಏನೇನೋ ಹೇಳಿದ್ಯಾ? ಹಾಗೇನಿಲ್ಲ ರೀ, ನಾನು ಆ ಥರ ಏನು ಹೇಳಿಲ್ಲ. ಇವಳಿಗೆ ಮನೆ ಹತ್ರನೇ ಇರು, ಎಲ್ಲಿ ಕದಲ್ಬೇಡ ಅಂತ ಹೇಳಿದ್ದೆ ಅಷ್ಟೇ. ನಾನೇನು ಅಂದೇ ಇಲ್ರಿ ಇವಳಿಗೆ. ನೀವು ಬನ್ನಿ, ಊಟಕ್ಕೆ ಬಡಿಸ್ತೀನಂತೆ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ರಾಣಿ ಊಟ ಮಾಡಿ ಹೊರಗಡೆ ಅಮ್ಮನ ಜೊತೆ ಮಾತಾಡ್ತಾ ಇರ್ತಾಳೆ. ಅಮ್ಮ ಅಂದ್ರೆ ಅದೇ ಗೊಂಬೆ. ಆ ಗೊಂಬೆ ಜೊತೆ, ಅಮ್ಮ, ಮಾವ ನನಗೆ ಪ್ರಾಮಿಸ್ ಮಾಡಿದ್ರಮ್ಮ, ಇವತ್ತು ನಾಳೆ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರಂತೆ. ನಾನು ಆರಾಮಾಗಿ ಓದಿ ದೊಡ್ಡವಳಾಗಿ ಕಾನೂನು ಹತ್ರ ಹೋಗಿ ನಿನ್ನ ಆಚೆ ಬಿಡಿಸ್ಕೊಂಡು ಬಂದೇ ಬರ್ತೀನಮ್ಮ. ನೀನೇನು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಹೇಳ್ತೀನಿ ನಾನು. ನೀನು, ನಾನು, ಮಾವ, ಲೋಹಿತಾ, ಅತ್ತೆ ಎಲ್ಲರೂ ಸುಖವಾಗಿರ್ಬೋದಮ್ಮ. ಆಚೆ ನಿನ್ನ ಕರ್ಕೊಂಡು ಬಂದೇ ಬರ್ತೀನಿ ನಾನು. ಈಗ ಮಲ್ಕೊಳಮ್ಮ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಈಗ ಮಲ್ಕೊಂಡ್ಬಿಡು ಅಂತ ಅಮ್ಮನ ಮಲಗಿಸಿ ತಾನು ಮಲ್ಕೊಳ್ಳೋಕೆ ಹೋಗ್ತಾಳೆ. ಆಗ ಲೋಹಿತಾ, ಅಯ್ಯಯ್ಯೋ, ನಾನು ಮಲ್ಕೊಂಡ್ಬಿಟ್ರೆ ಮಾಮ ಏನಾದರೂ ಬೆಳಗ್ಗೆ ಹೋಗೋದನ್ನ ಮರ್ತ್ಬಿಟ್ರೆ ಏನು ಮಾಡೋದು? ಹೇಗಾದರೂ ಮಾಡಿ ಮಾವನಿಗೆ ನೆನಪು ಮಾಡಿಸ್ಬೇಕು ಅಂತ ಹೇಳಿ ಮಾವನ ರೂಮ್ ಹತ್ರ ಹೋಗ್ತಾಳೆ. ಮಾವ ಮಲಗಿರ್ತಾನೆ. ಕಿಟಕಿಯಲ್ಲಿ ನೋಡ್ತಾ, ಇದೇನಿದು, ಮಾವ ಮಲ್ಕೊಂಡ್ಬಿಟ್ಟಿದ್ದಾರೆ, ಹೇಗಪ್ಪ ಎಬ್ಸೋದು ಅಂತ ಅನ್ಕೊಂಡು, ಮಾಮ ಮಾಮ ಅಂತ ಕೂಗ್ತಾಳೆ. ಮಾವಂಗೆ ತುಂಬಾನೇ ನಿದ್ದೆಯಲ್ಲಿ ಇರ್ತಾನೆ. ಮಾಮ ಮಾಮ ಎದ್ದೇಳು ಮಾಮ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಎದ್ದೇಳು ಮಾಮ ಅಂತ ಎಷ್ಟು ಕೂಗಿದ್ರು ಮಾಮ ಎದ್ದೇಳೋದೇ ಇಲ್ಲ. ಆಗ ರಾಣಿ ಅಲ್ಲೇ ಪಕ್ಕದಲ್ಲಿರೋ ಒಂದು ಕೋಲ್ನ ತಗೊಂಬಂದು ಮಾವನ್ಗೆ ತಿವಿತಾಳೆ. ಮಾವ ಮಾವ ಎದ್ದೇಳು ಮಾಮ ಅಂತ ಹೇಳಿದಾಗ ಮಾಮನ್ಗೆ ಎಚ್ಚರ ಆಗತ್ತೆ. ಮಾಮ ಎದ್ದು ಕಿಟಕಿ ಹತ್ರ ಬಂದು, ಏನ್ ಪುಟ್ಟಿ ಅಂತ ಹೇಳಿದಾಗ, ನಾನು ಪುಟ್ಟಿ ಎಲ್ಲ ರಾಣಿ ಅಂತ ಹೇಳ್ತಾಳೆ. ಹ್ಞೂ ರಾಣಿ, ಹೇಳು ಏನೀಗ ಅಂತ ಅಂದಾಗ, ಮಾಮ ಬೆಳಗ್ಗೆ ನಿನ್ಗೆ ಎಚ್ಚರ ಆಗತ್ತಾ? ಒಂದ್ ವೇಳೆ ನೀನು ಮರ್ತು ಬಿಟ್ರೆ ಏನ್ ಮಾಡೋದು? ಅದಕ್ಕೆ ನೆನಪಿಸೋಣ ಅಂತ ಬಂದೆ ಮಾಮ ಅಂತ ಹೇಳಿದಾಗ, ಇಲ್ಲ ಪುಟಿ, ನನಗೆ ನೆನಪಿದೆ, ಹಾಗೇನು ಆಗಲ್ಲ. ನಾಳೆ ನಿನ್ನ ನಾನು ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ, ಹೋಗಿ ಮಲ್ಕೋ ಅಂತ ಹೇಳಿದಾಗ, ಇಲ್ಲ ಮಾಮ, ನಿನ್ಗೆ ಎಚ್ಚಾಗಿಲ್ಲ ಅಂದ್ರೆ ನಾನು ಏನು ಮಾಡೋದು ಅಂತ ಹೇಳ್ತಾಳೆ. ಅದಕ್ಕೆ ಮಾಮ ಅಲಾರಾಮ್ನ ತೋರಿಸಿ, ಇದು ಹೊಡೆಯುತ್ತಲ್ಲ 5 ಗಂಟೆಗೆ, ಅವಾಗ ಎದ್ದೇಳ್ತೀನಿ ಅಂತ ಹೇಳಿದಾಗ, ಮಾಮ ಇದೇನಾದರೂ ಹೊಡಿಲಿಲ್ಲ ಅಂದ್ರೆ, ನಿನ್ಗೆ ಸೌಂಡ್ ಕೇಳಲೇ ಇಲ್ಲ ಅಂದ್ರೆ ಮತ್ತೇನು ಮಾಡೋದು ಅಂತ ಕೇಳ್ತಾಳೆ. ಸರಿ, ಹಾಗಿದ್ರೆ ಇದನ್ನ ನೀನೇ ತಗೊಂಡು ಹೋಗಿ ನಿನ್ನ ಹತ್ರನೇ ಇಟ್ಕೋ, ಈ ಅಲಾರಾಮ್ ಹೊಡೆದಾಗ ಬಂದು ನನ್ನ ಎಬ್ಸು ಅಷ್ಟೇ ಅಂತ ಹೇಳಿ ಮಾವ ಮಲ್ಕೊಳ್ಳೋಕೆ ಹೋಗ್ತಾನೆ. ಈ ಕಡೆ ಅದನ್ನ ತಗೊಂಬಂದು ರಾಣಿ ತನ್ನ ತಲೆ ಆ ಥರ ಇಟ್ಕೊಂಡು ಅದನ್ನೇ ನೋಡ್ಕೊಂಡು ಮಲ್ಕೋತಾಳೆ. ಪ್ರತಿ 2 ಗಂಟೆಗೂ ಅದನ್ನ ಎದ್ದೆದ್ದು ನೋಡ್ತಾ ಇರ್ತಾಳೆ. ಆದ್ರೆ ಟೈಮ್ 5 ಗಂಟೆ ಆಗಿರೋದೇ ಇಲ್ಲ. ಆಗ ಟೈಮ್ 5 ನಿಮಿಷ ಮಾತ್ರ ಕಡಿಮೆ ಇರುತ್ತೆ 5 ಗಂಟೆಗೆ. ಅದನ್ನು ನೋಡಿ, ಅಯ್ಯೋ
5 ಗಂಟೆ ಆಯ್ತು, ಆದ್ರೆ ಈ ಅಲಾರಾಮ್ ಇನ್ನೂ ಹೊಡೆದೇ ಇಲ್ಲಲ್ಲ, ಮಾಮ ಎದ್ದೇ ಇಲ್ಲ ಅಂತ ಅನ್ಕೊಂಡು ಮಾಮನ ಹತ್ರ ಬಂದು ಮತ್ತೆ ಅದೇ ಕೋಲ್ನ ತಗೊಂಡು ಮಾವನಿಗೆ ತಿವಿತಾಳೆ. ಮಾವ ಎದ್ದು, ಏನಮ್ಮ ನಿಂದು ಹಿಂದಿನ ನಿಮ್ದು ಏನಾದ್ರು ಕೋಳಿ ಗಿಳಿ ಆಗಿದ್ಯಾ, ನೀನು ಮಲಗ್ತಾ ಇಲ್ಲ, ನನ್ನ ಮಲಗೋಕ್ ಬಿಡ್ತಾ ಇಲ್ಲ, ಏನಪ್ಪ ಹೇಳು ಕತೆ ಅಂತ ಅನ್ಕೊಂಡು ಕಿಟಕಿ ಹತ್ರ ಬಂದು ಏನಮ್ಮ ಅಂತ ಕೇಳ್ತಾನೆ. ನೋಡ್ ಮಾಮ, ಇದು 5 ಗಂಟೆ ಆಗಿದೆ, ಆದ್ರೂ ಈ ಅಲಾರಾಮ್ ಹೊಡಿತಾನೆ ಇಲ್ಲ ಅಂತ ಹೇಳ್ತಾಳೆ. ಅಲ್ಲಮ್ಮ ಪುಟಿ, ಇನ್ನೂ ಇದು 5 ಗಂಟೆ ಆಗಿಲ್ಲ, ಇನ್ನೂ 5 ನಿಮಿಷ ಬಾಕಿ ಇದೆ ಅಲ್ವಾ, ಅದಕ್ಕೆ ಹೊಡಿತಾ ಇಲ್ಲ, ಕರೆಕ್ಟಾಗಿ ಟೈಮ್ ಆದ್ರೆ ಅದೇ ಹೊಡೆಯುತ್ತೆ ಅಂತ ಹೇಳ್ತಾನೆ. ಹೌದಮ್ಮಮ್ಮ, ಇನ್ನೂ ಟೈಮ್ ಆಗೇ ಇಲ್ವಾ, ನಾನು ಟೈಮ್ ಆಗಿದೆ ಅಂತ ಅನ್ಕೊಂಡ್ಬಿಟ್ಟೆ ಅಂತ ಹೇಳಿದಾಗ, ನೀವು ನಿದ್ದೆ ಮಾಡಿದ್ರ ಮಾಮ ಅಂತ ಕೇಳ್ತಾಳೆ. ಅಲ್ಲಮ್ಮ, ನಾನು ಮಲಗೋಕೆ ನೀನೆಲ್ಲಿ ಬಿಡ್ತೀಯಾ, ಅವಾಗಿಂದ ಬಂದು ಕಾಟ ಕೊಡ್ತಾನೆ ಇದೀಯಾ ಅನ್ನೋ ಅಷ್ಟರಲ್ಲಿ ಅಲಾರಾಮ್ ಹೊಡೆದೇ ಬಿಡುತ್ತೆ. ಇನ್ನೇನು ಅತ್ತೆ ಕೈಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನೋ ಅಷ್ಟರಲ್ಲಿ ರಾಣಿ ಓಡೋಗಿ ಮಲ್ಕೊಂಡ್ಬಿಡ್ತಾಳೆ. ಈ ಕಡೆ ಮಾವನು ಏನೂ ಗೊತ್ತಿಲ್ಲದ ತರ ಮಲ್ಕೊಂಡ್ಬಿಡ್ತಾನೆ. ಆಗ ಅತ್ತೆಗೆ ಎಚ್ಚರ ಆಗುತ್ತೆ. ಅತ್ತೆ ಎಚ್ಚರ ಆಗಿ ಹೊರಗಡೆ ಕಸ ಅನ್ನಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಆಗ ರಾಣಿ ಅತ್ತೆನ ನೋಡಿ ಶುಭ ಮುಂಜಾನೆ ಅತ್ತೆ ಅಂತ ಹೇಳಿದಾಗ, ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೊರಗಡೆ ಹೋಗಿ ತನ್ನ ಕೆಲಸನ ತಾನು ಮಾಡೋಕೆ ಶುರು ಮಾಡ್ತಾಳೆ. ಈ ಕಡೆ ರಾಣಿಗಂತೂ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಓ, ಆದ್ರೂ ಬೆಳಗ್ಗೆ ಆಗ್ಬಿಡ್ತು, ಇನ್ನೇನು ಎಲ್ಲರೂ ಸೇರಿ ನಾವು ಸ್ಕೂಲ್ಗೆ ಹೋಗ್ಬಿಡೋದೆ ಅಂತ ತುಂಬಾನೇ ಖುಷಿಯಿಂದ ಇರ್ತಾಳೆ. ಬೆಳಗ್ಗೆ ಎದ್ದು ಮಕ್ಕಳೆಲ್ಲ ರೆಡಿಯಾಗಿ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ತಾ ಇರ್ತಾರೆ. ರಾಣಿನೂ ತುಂಬಾನೇ ಕ್ಯೂಟ್ ಆಗಿ ರೆಡಿಯಾಗಿರ್ತಾಳೆ. ರಾಣಿನ ನೋಡಿ, ಏನ್ ರಾಣಿ, ಬೆಳಗಾದ್ರೂ ಹೋಗ್ತಾ ಇದೀಯಾ ಅಂತ ಚಂದು ಕೇಳ್ತಾನೆ. ಅದನ್ನ ಕೇಳಿ ಸರಳ, ಇವಳೆಲ್ಗೆ ಹೋಗ್ಬೇಕು, ಇವಳಿಗೆ ಮನೇಲಿ ಕೆಲಸನೇ ತುಂಬಾನೇ ಇದೆ, ಆದ್ರೂ ಇವಳು ಅವ್ರ ಮಾವ ತಂದು ಕೊಟ್ಟು ಬಟ್ಟೆ ಹೊಲಿತಾನಲ್ಲ, ಅದಕ್ಕೆ ಅದನ್ನೆಲ್ಲ ಹಾಕೊಂಡು ಮನೇಲಿ ಮೆರಿತಾಳಷ್ಟೇ, ಇವಳಿಗೆಲ್ಲಿದೆ ಹೊರಗಡೆ ಕೆಲಸ ಅಂತ ಅನ್ಕೊಂಡು ಬೈತಾ ಇರ್ತಾಳೆ. ಆಗ ರಾಣಿ, ಇಲ್ಲ ಚಂದು, ನಾನು ಸ್ಕೂಲಿಗೆ ಬರ್ತೀನಿ, ಮಾವ ನನಗೆ ಹೇಳಿದ್ದಾರೆ ನನ್ನ ಸ್ಕೂಲಿಗೆ ಸೇರಿಸ್ತಾರಂತೆ, ಅದಕ್ಕೆ ರೆಡಿ ಆಗು ಅಂತ ಹೇಳಿದ್ರು, ಅದಕ್ಕೆ ರೆಡಿ ಆಗಿದ್ದೀನಿ, ಇವತ್ತಿಂದ ನಾನು ನಿಮ್ ಜೊತೆಗೆ ಸ್ಕೂಲಿಗೆ ಬರ್ತೀನಿ ಅಂತ ತುಂಬಾನೇ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಆಗ ಸಳ, ಏನೇ ಹೇಳ್ತಾ ಇದೀಯ ನೀನು, ನಿನ್ನ ಅವರು ಸ್ಕೂಲಿಗೆ ಸೇರಿಸ್ತಾರಂತ, ಅವ್ರಿಗೆ ಮಾಡಕ್ ಬೇರೆ ಕೆಲ್ಸನೇ ಇಲ್ವಂತ, ಬರ್ಲಿ ಅವರು ಮಾಡ್ತೀನಿ ಅಲ್ವೇ, ಅವ್ರು ಕರೆದ್ಬಿಟ್ರೆ ನೀನ್ ಹೋಗ್ಬಿಡ್ತೀಯಾ, ಇವ್ರಿಗಂತೂ ಅಪ್ಪ ಅಮ್ಮ ಅಂತ ನಾವಿದೀವಿ, ನಾವು ಫೀಸ್ನ ಕಟ್ತೀವಿ, ನಿನಗೆ ಯಾರೇ ಕಟ್ಬೇಕು, ನಮ್ಗೆ ಕಷ್ಟ ತುಂಬಾನೇ ಇದೆ, ಅಂತದ್ರಲ್ಲಿ ನಿನ್ನ ಇಟ್ಕೊಂಡು 2 ಹೊತ್ತು ಊಟ ಬೇರೆ ಹಾಕ್ತಾ ಇದೀವಿ, ಅಷ್ಟೇ ಸಾಕಲ್ವಾ, ಮತ್ತೆ ನಿನಗೆ ಸ್ಕೂಲಿಗೆ ಬೇರೆ ಕಳ್ಸ್ಬೇಕಾ, ನಿನಗೆ ಯಾರೇ ಇದ್ದಾರೆ, ನೀನ್ ಅನಾಥೆ, ನಿನ್ ಯಾರೇ ನೋಡ್ಕೋತಾರೆ ಅಂತ ಬೈತಾ ಇರ್ತಾಳೆ. ಅದೇ ಟೈಮಿಗೆ ಮಾಮ ಹೊರಗಡೆಯಿಂದ ಬಂದು, ನೀನು ಸರಳ, ಏನೇ ಮಾತಾಡ್ತಾ ಇದೀಯಾ, ಅವಳನ್ನ ಅನಾಥೆ ಅಂತ ಬೇರೆ ಹೇಳ್ತಾ ಇದೀಯಾ, ಅವಳು ಯಾಕೆ ಅನಾಥೆ ಆಗ್ತಾಳೆ, ಅವಳಮ್ಮ ಕಾವೇರಿ ಬದುಕಿದಾಳೆ, ಅವ್ರ ಮಾವನಾಗಿ ನಾನು ಬದುಕಿದ್ದೀನಿ ಅಂದ್ಮೇಲೆ ಅವಳ ಅನಾಥೆ ಅಂತ ಯಾಕಂತೀಯ, ಪದೇ ಪದೇ ಅವಳನ್ನ ಹೀಯಾಳಿಸೋದನ್ನ ಬಿಡು, ಅವಳು ಸಣ್ಣ ಮಗಳು, ಅವಳ ಬಗ್ಗೆ ನಿನ್ಗೇನೇ ಗೊತ್ತಿದೆ, ಅವಳು ಎಷ್ಟೊಂದು ಬುದ್ಧಿವಂತಲು ಗೊತ್ತಾ, ಅವಳನ್ನ ಓದಿಸಿದ್ರೆ ಏನು ನಾವು ಕಮ್ಮಿ ಆಗಲ್ಲ, ನಮಗೆ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ನಾನು ಅವಳನ್ನ ಓದಿಸ್ತೀನಿ ಕಣೆ, ಇವತ್ತಿಂದ ನನ್ಗೆ 3 ಮಕ್ಕಳು ಅಂತ ನಾನು ಬದುಕ್ತೀನಿ ಕಣೆ, ಇದ್ರಲ್ಲಿ ನೀನು ಬರೋ ಹಾಗಿಲ್ಲ, ನಡುಕೇನಾದ್ರೂ ಬಂದು ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ನಿನ್ನ, ಎಲ್ಲದಕ್ಕೂ ಬಂದು ನಡುವೆ ಮಾತಾಡೋಕ್ ಹೋಗ್ಬೇಡ, ಇನ್ನೇನಾದ್ರೂ ಅವಳ ಬಗ್ಗೆ ಏನಾದ್ರೂ ಸ್ವಲ್ಪನಾದ್ರೂ ವ್ಯತ್ಯಾಸ ಆದ್ರೆ ನಾನ್ ಮಾತಾಡ್ರೆ ಏನು ಬಿಡಲ್ಲ, ನನ್ನ ಮಕ್ಕಳನ್ನ ಹೇಗೆ ನೋಡ್ಕೋತೀಯೋ ಅವಳನ್ನು ಹಾಗೆ ನೋಡ್ಕೋ ಅಂತ ಬೈತಾ ಇರ್ತಾನೆ. ಆಗ ಸರಳ, ಅಲ್ರಿ, ಅದನ್ನ ಹೇಗೋ ಅನ್ಕೊಂಡು ನಾನು ಬದುಕ್ಬೋದು, ನನ್ನ ಮಕ್ಕಳೇ ಅಂತ ಬದುಕ್ಬೋದು, ಆದ್ರೆ ನಮ್ದೇ ಇಲ್ಲಿ ಕಷ್ಟ ಆಗಿದೆ, ನಮ್ಮ ಮಕ್ಕಳು ಫೀಸ್ ಕಟ್ಟೋಕೆ ನಮ್ಗೆ ಆಗ್ತಾ ಇಲ್ಲ, ಅಂತದ್ರಲ್ಲಿ ಇವಳು ಫೀಸ್ನ ಹೇಗ್ರಿ ಕಟ್ತೀರಾ ಅಂತ ಕೇಳಿದಾಗ, ಹೇಗೋ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ನಾನು ಅವಳನ್ನ ಸಾಕ್ತೀನಿ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಜೋರಾಗಿ ಬೈತಾ ಇರ್ತಾನೆ. ಈ ಕಡೆ ಲೋಹಿತ ಮತ್ತು ಚಂದು ಅಪ್ಪನ ಮುಖನೇ ನೋಡ್ಕೊಂಡು ನಿಂತ್ಕೊಂಡಿರ್ತಾರೆ. ಆಗ ಸತ್ಯ, ಏನ್ ನನ್ನ ಮುಖ ನೋಡ್ಕೊಂಡು ಹೀಗೆ ನಿಂತಿದ್ದೀರಾ, ಸ್ಕೂಲಿಗೆ ಟೈಮ್ ಆಗಿಲ್ವಾ, ಹೊರಡಿ ಆಚೆ ಅಂತ ಜೋರಾಗಿ ಬೈತಾನೆ. ಇದನ್ನೆಲ್ಲ ನೋಡ್ತಾ ಇರೋ ಸರಳಂಗೆ ಶಾಕ್ ಆಗ್ತಾ ಇರುತ್ತೆ. ಏನ್ ಮಾಡ್ಲಪ್ಪ ದೇವ್ರೇ, ಇವ್ರನ್ನ ಹೇಗೆ ಅರ್ಥ ಮಾಡ್ಸೋದು ಅಂತ ನೋಡ್ತಾ ನಿಂತ್ಕೊಂಡ್ಬಿಡ್ತಾಳೆ. ಆಗ ಸತ್ಯ ರಾಣಿ ಕೈ ಹಿಡ್ಕೊಂಡು, ಬಾ ರಾಣಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಅಂಡ್ ಟೇಕ್ ಕೇರ್.